ಯುದ್ಧಭೂಮಿ ಇಸ್ರೇಲ್ನ ಟೆಲ್ ಅವೀವ್ನಲ್ಲಿ TV9 ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಸಮುದ್ರ ತೀರದಲ್ಲೇ ಇರುವ ಭಾರತೀಯ ರಾಯಭಾರ ಕಚೇರಿಯ ಕೂಗಳತೆ ದೂರದಲ್ಲೇ ಇರಾನ್ನ ಮಿಸೈಲ್ಗಳು ಅಪ್ಪಳಿಸಿದ್ವು. ಅದೇ ಸ್ಥಳದಿಂದ ನಾವು ಪ್ರತಿನಿಧಿ ನೀಡಿರುವಂತಹ ಪ್ರತ್ಯಕ್ಷ ವರದಿ ಇದೆ, ಬನ್ನಿ ನೋಡೋಣ. सबसे पहले मैं आपको इस जगह पर दिखाता हूँ. TV9 ಇಸ್ರೇಲ್ ಯುದ್ಧ ಭೂಮಿಯಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡ್ತಿದೆ. ಎಲ್ಲಕ್ಕಿಂತ ಮೊದಲು ನಿಮಗೆಲ್ಲ ಈ ಕಾರನ್ನ ತೋರಿಸ್ತೀನಿ. ಮಿಸೈಲ್ನ ದಾಳಿಗೆ ಈ ಕಾರು ದಗದಗ ಹೊತ್ತು ಉರಿದಿತ್ತು. ಇದೀಗ ಬೆಂಕಿ ನಂದಿಸಿ ಅಗ್ನಿಶಾಮಕ ಸಿಬ್ಬಂದಿ ಕಾರನ್ನ ಸೈಡ್ನಲ್ಲಿ ಪಾರ್ಕ್ ಮಾಡಿದ್ದಾರೆ. ಇಸ್ರೇಲ್ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿಗೆ ಕೇವಲ 100 ಮೀಟರ್ ದೂರದಲ್ಲೇ ಮಿಸೈಲ್ನ ಅವಶೇಷಗಳು ಬಿದ್ದಿದ್ದ ಬಗ್ಗೆ TV9 ವರದಿ ಮಾಡಿತ್ತು. ನೋಡಿ, ಅಲ್ಲಿ ನೋಡಿ, ಆ ಬೃಹತ್ ಕಟ್ಟಡವೊಮ್ಮೆ ನೋಡಿ. ಕೇವಲ 10 ಅಡಿ ಅಂತರದಲ್ಲಿ ಆ ಕಟ್ಟಡ ಬಚಾವಾಗಿದೆ. ಒಂದು ವೇಳೆ ಆ ಕಟ್ಟಡಕ್ಕೆ ಮಿಸೈಲ್ ಅಪ್ಪಳಿಸಿದ್ರೆ ಭಾರಿ ಅನಾಹುತವೇ ನಡೆದು ಹೋಗ್ತಿತ್ತು. ಇದೀಗ ನೋಡಿ, ಇಲ್ಲಿ ನೋಡಿ, ಮಿಸೈಲ್ ಅಪ್ಪಳಿಸಿದ ಸ್ಥಳವನ್ನ ನಿಮಗೆ ತೋರಿಸ್ತೀನಿ ನೋಡಿ. ಇದೇ ಜಾಗದಲ್ಲಿ ಮಿಸೈಲ್ನ ಅವಶೇಷಗಳು ಬಿದ್ದಿದ್ದು, ಇಲ್ಲಿ ನಿಲ್ಲಿಸಿದ ಕಾರು ದಗದಗ ಹೊತ್ತು ಉರಿದಿತ್ತು. ನೋಡಿ, ಮಿಸೈಲ್ನ ಬಿದ್ದ ಪರಿಣಾಮ ಈ ಕಾರು ಸಂಪೂರ್ಣವಾಗಿ ಹಾನಿಗೊಳಗಾಗಿದೆ. ಇದು ಒಂದೇ ಸ್ಥಳ ಅಲ್ಲ, ರಾತ್ರಿ 15 ನಿಮಿಷದ ಅಂತರದಲ್ಲಿ 2 ಬಾರಿ ಮಿಸೈಲ್ನ ದಾಳಿ ನಡೆದಿದೆ. ಹಲವೆಡೆ ಮಿಸೈಲ್ಗಳು ಬಂದು ಅಪ್ಪಳಿಸಿವೆ. ನೋಡಿ, ಮಿಸೈಲ್ ಬಿದ್ದಿದ್ದು ಎಷ್ಟು ದೊಡ್ಡ ಹಳ್ಳ ಬಿದ್ದಿದೆ ನೋಡಿ. ಈ ಖಾಲಿ ಸ್ಥಳದಲ್ಲೇ ಮಿಸೈಲ್ ಬಿದ್ದಿದ್ದಕ್ಕೆ ಯಾವುದೇ ಅನಾಹುತ ಸಂಭವಿಸಿಲ್ಲ. ಒಂದು ವೇಳೆ ಜನವಸತಿ ಕಟ್ಟಡಗಳಿಗೆ ಮಿಸೈಲ್ ಅಪ್ಪಳಿಸಿದ್ರೆ ಭಾರಿ ಅನಾಹುತವೇ ನಡೆದು ಹೋಗ್ತಿತ್ತು. ಇನ್ನು ಮಿಸೈಲ್ನ ಅವಶೇಷಗಳು ಬಿದ್ದ ಪರಿಣಾಮ ಇಲ್ಲಿನ ಕಟ್ಟಡಗಳು ಸ್ವಲ್ಪ ಹಾನಿಯಾಗಿದೆ.